ಇವತ್ತು ನಾನು ತೋರಿಸ್ತಾರೆ ಹೆಲ್ತಿ ಸ್ನ್ಯಾಕ್ ರೆಸಿಪಿ ಪಾಪ್ಕಾರ್ನ್. ಸೊ ಮನೇಲೇ ಪಾಪ್ಕಾರ್ನ್ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ, ಮತ್ತು ಹೊರಗಡೆಯಿಂದ ನಾವು ತರೋದಕ್ಕೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ, ಸೊ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಬಾಣಲಿ ತೊಗೊಂಡಿದ್ದೀನಿ. ಸೊ ಬಾಣಲಿ ಬಿಸಿ ಆಗಬೇಕು. ಸೊ ಇವಾಗ ಬಾಣಲಿ ಬಿಸಿ ಆಗಿದೆ. ಇದಕ್ಕೆ ನಾನು 2 ಚೌಟಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಸೊ ನೀವು ಕಾರ್ನ್ ಎಷ್ಟು ಹಾಕ್ಕೊತಿದ್ರೆ ಅದ್ರ ಪ್ರಕಾರ ಎಣ್ಣೆ ಹಾಕ್ಕೊಬೇಕು. ಸೊ ನಾನು ಇಷ್ಟು ಎಣ್ಣೆಗೆ ಇವಾಗ ಫಸ್ಟು ಎಣ್ಣೆ ಕಾಯಬೇಕಿದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅಂದರೆ ನೋಡ್ಬೋದು ಅದು ಬಬಲ್ಸ್ ಥರ ಬಂದಿರಬೇಕು. ಸೊ ಎಣ್ಣೆ ಕಾದ ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ. ಸೊ ನಾನಿವಾಗ ಪಾಪ್ಕಾರ್ನ್ಸ್ ಹಾಕ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು. ಈ ಥರ ಒಂದ್ಸರಿ ತಿರುಗಿಸ್ಬಿಟ್ಟು ನಾವು ಈ ಥರ ಸುತ್ತಲೂ ಆಯಿಲ್ ಇರೋ ಕಡೆ ನಾವು ಈ ಥರ ಸ್ಪ್ರೆಡ್ ಮಾಡಿದ್ರೆ ಅದು ಈಸಿಯಾಗಿ ಪಾಪ್ ಆಗುತ್ತೆ. ಸೊ ಈ ಥರ ಇವಾಗ ಈ ಥರ ಆದಮೇಲೆ ನಾವು ಇದನ್ನು ಹೈ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು, ಯಾಕಂದರೆ ಇದು 2 ನಿಮಿಷದಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಅದರಿಂದ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗನೂ ಆಗುತ್ತೆ, ಸೀದು ಹೋಗೋಲ್ಲ, ತಳ ಹಿಡಿಯಲ್ಲ. ಸೊ ಇವಾಗ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ಸೊ ಇದಾದಮೇಲೆ 1-1.5 ನಿಮಿಷಕ್ಕೆ ಅಷ್ಟೇ ಸಾಕಾಗುತ್ತೆ. ಎಲ್ಲ ಅದು ಸಿಡಿತಾ ಇದೆ, ನೀವು ಕೇಳಿಸ್ತಾ ಇದೆ. ಸೊ ಈ ಥರ ನೀವು ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ಟವ್ನ ಅದು ಸ್ಟಾರ್ಟಿಂಗಲ್ಲಿ ನೀವು ಲಿಡ್ ಕ್ಲೋಸ್ ಮಾಡ್ತಿದ್ದಂಗೆ ಪಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೌಂಡ್ ಬರ್ತಾ ಇರುತ್ತೆ. ಸೊ ಸೌಂಡ್ ಕಮ್ಮಿ ಆಗ್ತಾ ಅದು ನಿಮ್ಮ ಸೌಂಡ್ ಕಡಿಮೆ ಆದಮೇಲೆ ಅದು ಆಗಿದೆ ಆಲ್ಮೋಸ್ಟು ಅಂತ ಅರ್ಥ. ಸೊ ಇವಾಗ ನೀವು ನೋಡ್ಬೋದು ಸೌಂಡ್ ಕಡಿಮೆ ಆಗಿದೆ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಲಿಡ್ನ. ಸೊ ನೀವು ನೋಡ್ಬೋದು ಪಾಪ್ಕಾರ್ನ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೀವು ಹೊರಗಡೆಯಿಂದ ತಂದಿರ್ತೀರಲ್ಲ ಅದೇ ಥರನೇ ಇದೆ. ತಳದಲ್ಲೂ ಅಷ್ಟೇ ಎಣ್ಣೆ ಎಲ್ಲ ಏನೂ ಇಲ್ಲ. ಸೊ ಎಣ್ಣೆ ಎಲ್ಲ ಅಬ್ಸರ್ವ್ ಆಗಿದೆ. ಸೊ ನಾವು ಎಣ್ಣೆ ಜಾಸ್ತಿನೂ ಆಗಿಲ್ಲ. ಸೊ ಇಷ್ಟು ಪಾಪ್ಕಾರ್ನ್ಗೆ ಅಷ್ಟು ಎಣ್ಣೆ ಅಗತ್ಯ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಇದಕ್ಕೆ ನಾನು ಪೆರಿ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಲ್ಟ್ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಸೊ ಇದೊಂದು 3/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಇದೇನಿಲ್ಲ, ನಿಮ್ಮ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳೋದಷ್ಟೇ. ಕೆಲವರು ಬಟರ್ ಕಾರ್ನ್ ಇಷ್ಟಪಡೋರು ನೀವು ಎಣ್ಣೆ ಬದಲಾಗಿ ಬಟರ್ನ ಹಾಕ್ಕೊಂಡು ಕಾರ್ನ್ ಮಾಡ್ಕೊಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೇನೋ ಕಲರ್ ಬೇಕು ಅಂತ ಅಂದರೆ ನೀವು ಲೈಟಾಗಿ ಸ್ವಲ್ಪ ಅರ್ಶಿನನೂ ಹಾಕ್ಕೊಬೋದು. ಎಣ್ಣೆ ಇಲ್ಲ ಬಟರ್ ಯೂಸ್ ಮಾಡ್ತಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿರ್ಬೋದು. ಸೊ ಹೆಲ್ತಿ ಪಾಪ್ಕಾರ್ನ್ ರೆಡಿ ಆಗಿದೆ. ಸೊ ಹೊರಗಡೆಯಿಂದ ತರೋದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕಲರ್ ಹಾಕಿರ್ತಾರೆ. ಸೊ ಎಷ್ಟೊಂದು ದಿನದಿಂದ ಪ್ಯಾಕ್ ಮಾಡಿರ್ತಾರೆ. ಸೊ ಮನೇಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.